ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಂತಿರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ರಕ್ಷಾ ರಾಮಯ್ಯನವರೇ, ಅವರ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸೀತಾರಾಮಣ್ಣವರೇ, ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ತಂದೆ ಸಮಾನರಾದಂಥ ನನಗೆ ಹೆಣ್ಣು ಕೊಟ್ಟಿರ್ತಕ್ಕಂಥ ಮಾವರಾಗಿರ್ತಕ್ಕಂಥ ಪುಟ್ಟಸ್ವಾಮಿ ಅವರೇ, ಆತ್ಮೀಯರು, ತಮ್ಮೆಲ್ಲರಿಗೂ ಕೂಡ ವಿಶ್ವಾಸದಲ್ಲಿರ್ತಕ್ಕಂಥ ಹತ್ರ ಇರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರೇ, ನಮ್ಮ ದೊಡ್ಡಬಳ್ಳಾಪುರ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ವೆಂಕಟರಾಮಣ್ಣವರೇ, ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರಿಗೆ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ. ತುರ್ತಾಗಿ ಆಯೋಜನೆ ಮಾಡಿದಂಥ ಕಾರ್ಯಕ್ರಮ ನಿನ್ನೆ ಸಂಜೆ ರಾತ್ರಿ 8:30 ಗಂಟೆಗೆ ಘೋಷಣೆ ಮಾಡಿದ್ರು ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇವತ್ತಾವೆಲ್ಲ ನಮ್ಮ ಅಭ್ಯರ್ಥಿಗೆ ಶಕ್ತಿ ತುಂಬಿರ್ತಕ್ಕಂಥದ್ದು. ಇವತ್ತೊಂದು ಮಾತು ಹೇಳ್ತೀನಿ, ಜಯ 100ಕ್ಕೆ 100 ರಕ್ಷಾ ರಾಮಯ್ಯನವ್ರದ್ದು. ಇವತ್ತೀಗಾಗ್ಲೇನೆ ಭಾಗ್ಯಗಳ ಬಗ್ಗೆ, ಗ್ಯಾರಂಟಿಗಳ ಬಗ್ಗೆ ನಮ್ಮ ಪ್ರದೀಪ್ ಅವರಾಗಿರ್ಬೋದು, ಸುಬ್ಬಣ್ಣ ಅವರಾಗಿರ್ಬೋದು, ವೆಂಕಟರಾಮಣ್ಣವರಾಗಿರ್ಬೋದು, ಭಾಗ್ಯಗಳ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಕಳೆದ ವಾರ ನ್ಯೂಸ್ ಪೇಪರ್ ಅನ್ನ ಮುಖಪುಟದಲ್ಲಿ ಮೇನ್ ಪೇಜ್ ಅಲ್ಲಿ ತಾವು ನೋಡಿರ್ಬೋದು, 2014ರಿಂದ 2024ವರೆಗೂ ಏನೇನೆಲ್ಲ ಬೆಲೆ ಏರಿಕೆಗಳಾಗವಂತ ನೀವು ನೋಡಿದಿರಾ. ಮಾತನ್ನ ಕೊಟ್ಟಿದ್ರು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗ್ಯಾಸ್ ಬೆಲೆ 400 ರೂಪಾಯಿ ಆದಾಗ ತಲೆ ಮೇಲೆ ಗ್ಯಾಸ್ ಸಿಲಿಂಡರ್ ಇಟ್ಕೊಂಡಿದ್ರು. ಅಣ್ಣ ಅಕ್ಕಂದ್ರೆ ಇವತ್ತು ಕೇಳ್ತೀನಿ, ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟು ಇವತ್ತು? 1200 ರೂಪಾಯಿ. 200 ರೂಪಾಯಿ ಕಡಿಮೆ ಮಾಡವ್ರೆ. ಎಲೆಕ್ಷನ್ ಕಳೀಲಿ, 200 ರೂಪಾಯಿಗೆ 200 ರೂಪಾಯಿ ಸೇರಿಸಿ 1400 ರೂಪಾಯಿ ಮಾಡ್ತಾರೆ ಅಂತ ಸರ್ಕಾರ ಇಲ್ಲಿ ಕೇಂದ್ರದಲ್ಲಿರುವಂತ ಬಿಜೆಪಿ ಸರ್ಕಾರ. ಪೆಟ್ರೋಲ್ ಡೀಸೆಲ್ ಬೆಲೆಗಳೆಷ್ಟಿತ್ತು? ಪೆಟ್ರೋಲ್ ಡೀಸೆಲ್ ಬೆಲೆ 60-70 ರೂಪಾಯಿ ಇದ್ದಿದ್ದು ಇವತ್ತೆಷ್ಟು? 100 ರೂಪಾಯಿ ಪೆಟ್ರೋಲ್ ಬೆಲೆ ಮುಟ್ಟದೆ. ಬಂದಾಗ ಎಲ್ಲಾರ್ಗೂ ಅನುಕೂಲ ಮಾಡ್ತೀವಿ ಅಂದ್ರು. ಇವತ್ತು ಅಡಿಗೆ ಮಾಡಂತ ತೊಗರಿ ಬೇಳೆ ಬೆಲೆ ಎಷ್ಟು? ಇಲ್ಲಿರ್ತಕ್ಕಂಥ ರೈತರನ್ನ ಕೇಳ್ತೀನಿ, ಗೊಬ್ಬರದ ಬೆಲೆ ಎಷ್ಟು? ಗೊಬ್ಬರದ ಬೆಲೆ ಕಡಿಮೆ ಆಯ್ತಾ? ಇಲ್ಲಿರ್ತಕ್ಕಂಥ ಯೂರಿಯಾ ಬೆಲೆ ಏನಾಯ್ತು? DAP ಬೆಲೆ ಏನಾಯ್ತು? NKP ಬೆಲೆ ಏನಾಯ್ತು? ಯಾವ್ದಾದ್ರೂ ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ ಒಂದನ್ನಾದ್ರೂ ಇವತ್ತಿ ಕೇಂದ್ರ ಸರ್ಕಾರ ಕಡಿಮೆ ಮಾಡ್ತಾ? ಎಲ್ಲ ಜಾಸ್ತಿ ಆಯ್ತು. ಒಂದರ ಬೆಲೆ ಕೂಡ ಕಡಿಮೆ ಆಗಿಲ್ಲ. ಮಾತು ಕೊಟ್ಟಿದ್ದು 2 ಕೋಟಿ ಉದ್ಯೋಗಗಳನ್ನ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಂದ್ರು. ಇಲ್ಲಿರ್ತಕ್ಕಂಥ ಯುವಕರನ್ನ ಕೇಳ್ತೀನಿ, ಬಾಗೇಪಲ್ಲಿಗೆ ಯಾವ್ದಾದ್ರೂ ಕೇಂದ್ರ ಸರ್ಕಾರದಿಂದ ಒಂದು ಉದ್ಯೋಗನಾದ್ರೂ ಬಂತ? ಹೇಳಿರೋದು ಬರೀ ಸುಳ್ತಾನೆ. ಹೆಣ್ಮಕ್ಳಿಗೆಲ್ಲ ಹೇಳಿದ್ರು ಕಪ್ ಹಣನೆಲ್ಲ ತಂದ್ಬಿಡ್ತೀವಿ ಅಂತಂದ್ರು. ಒಬ್ಬೊಬ್ರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕ್ತಿವಂದ್ರು. ಯಾರ ಅಕೌಂಟ್ಗಾದ್ರು 15 ಪೈಸಾ ಬಂತ ಕೇಂದ್ರದ ಬಿಜೆಪಿಯಿಂದ? ಆ ಒಂದು ಮಾತು ಹೇಳ್ಬೇಕಂದ್ರೆ ಕಾಸೆಲ್ಲ ಯಾರಿಗೋಯ್ತು? ಅದಾನಿಗೆ, ಅಂಬಾನಿಗೋಯ್ತು. ಕಾಂಗ್ರೆಸ್ ಪಕ್ಷ ಕಾಸು ಯಾರಿಗೆ ಕೊಡೋದು? ಊರಲ್ಲಿರಂತ ತಿಮ್ಮಕ್ಕನಿಗೆ, ರಾಮಕ್ಕನಿಗೆ, ಅಕ್ಕಯ್ಯಮ್ಮನಿಗೆ ನಾವು ಕೊಟ್ರೆ ಬಿಜೆಪಿ ಅವ್ರು ಯಾರಿಗೆ ಕೊಡ್ತಾರೆ? ಅದಾನಿಗೆ, ಅಂಬಾನಿಗೆ. ಇವತ್ತೊಂದು ಮಾತು ಹೇಳ್ತೀನಿ, ದೇಶದಲ್ಲಿ ಸೈನಿಕರು ನಮ್ಮನ್ನ ನಿಮ್ಮನ್ನೆಲ್ಲರನ್ನು ಕೂಡ ಕಾಪಾಡ್ತಾ ಇದ್ದಾರೆ. ಗುಜರಾತ್ ಗಡಿಯಲ್ಲಿ ಒಂದು ಇವತ್ತೇನು ಅಂಬಾನಿ ಅವರ ಮಗನ ಎಂಗೇಜ್ಮೆಂಟ್ ಮದುವೆ ನೋಡಿದ್ರ? ನೀವು ನೋಡಿದ್ರ? ಎಷ್ಟು ಕೋಟಿ ಅಂತೆ ಅಂಬಾನಿ ಮಗಂದು ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ? 1800 ಕೋಟಿ ರೂಪಾಯಿಗಳನ್ನ ಎಂಗೇಜ್ಮೆಂಟ್ ಗಂತ. ಎಲ್ಲಿಂದ ಬಂತ ಸ್ವಾಮಿ ಈ ಕಾಸು? ನಮ್ಮ ಮೇಲೆ ನಿಮ್ಮ ಮೇಲೆ ಹಾಕಿದಂತ GST ಪರಿಣಾಮ 28%. ಮನೆ ಕಟ್ಟಕ್ಕೆ ಇವತ್ತು ಬಡವರು ಒಂದು ಬ್ಯಾಗ್ ಸಿಮೆಂಟ್ ಕೊಂಡ್ಕೋಬೇಕಂದ್ರೆ 28% ಟ್ಯಾಕ್ಸ್ ನೀವು ಕಟ್ತಾ ಇದ್ದೀರಾ. ಕಂಬಿ ಕೊಂಡ್ಕೊಂತೀರಾ ಅಂದ್ರೆ 28% ಟ್ಯಾಕ್ಸ್ ಕಟ್ಟಬೇಕು. ಈ ಎಲ್ಲ ಕಾಸು ಎಲ್ಲಿ ಹೋಗ್ತಾ ಇದೆ? ಅದಾನಿ ಅಂಬಾನಿ ಜೋಬಿಗೆ ನೇರವಾಗಿ ಹೋಗ್ತಾ ಇದೆ.
ಯಾವ ರೀತಿಯಲ್ಲಿ ಇವತ್ತು ಕರ್ನಾಟಕಕ್ಕೆ ತಾರತಮ್ಯ ಆಗ್ತದಂತಂದ್ರೆ ಊಹೆ ಮಾಡಕ್ ಸಾಧ್ಯ ಇಲ್ಲ. ಪ್ರತಿ ವರ್ಷ ಇವರು ಸಾಹುಕಾರರಿಗೆ ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ಗಳಲ್ಲಿ ಬ್ರೇಕ್ ನ ನಾವು ಲೆಕ್ಕ ಹಾಕೊಂಡ್ರೆ ಒಂದು ವರ್ಷಕ್ಕೆ 2 ಲಕ್ಷ ಕೋಟಿ ರೂಪಾಯಿಗಳು ಇವತ್ತು ಬಡವರಿಗೆ ಅನುಕೂಲ ಮಾಡಿಕೊಡ್ತಾ ಇದೀವಿ ಬಿಜೆಪಿ ಸರ್ಕಾರ. ನಾವಿಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಯೂನಿಧಿಯಲ್ಲಿ ನಾವಿವತ್ತು ಬಡವ್ರಿಗೆ ಕಾಸು ಕೊಟ್ರೆ ದಿವಾಳಿ ಆಗೋಗ್ಬಿಡ್ತದೆ ಅಂತ ಹೇಳ್ತಾರೆ. ಬಡವ್ರ ಪರವಾಗಿ ಈ ಬಿಜೆಪಿಗೆ ಕಾಳಜಿ ಇದೆಯಾ? ಬಡವ್ರನ್ನ ಉದ್ಧಾರ ಮಾಡ್ಬೇಕನ್ನೋ ಮನಸ್ಸು ಇವ್ರಿಗೆ ಇದೆಯಾ? ಉದ್ಧಾರ ಮಾಡಂತವ್ರು ಬಡವರಿಗೆ, ರೈತರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವ್ರಿಗೆ ಇರಂತ ಪಕ್ಷ ಯಾವುದು? ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಈ ದೇಶ, ಈ ರಾಜ್ಯ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅಂತೇಳಿ ಇವತ್ತು ನಿಮ್ಮೊಂದು ಜೋರಾದ ಕೂಗು ಯಾವ ರೀತಿಯಲ್ಲಿರ್ಬೇಕಂದ್ರೆ ಡೆಲ್ಲಿಯಲ್ಲಿ ನರೇಂದ್ರ ಮೋದಿ ಅವರು ಕೇಳಿಸಂತ ಕೂಗಿರ್ಬೇಕು. ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ, ರಕ್ಷಾ ರಾಮಾಯಣವ್ರಿಗೆ ತಮ್ಮೆಲ್ಲರಿಗೂ ಕೂಡ